ಇವತ್ತು ಅಭಿಯಣ್ಣನ ಮಗಳದು 4 ವರ್ಷದ ಪಾಪದು ಬರ್ತ್ಡೇ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸಕ್ಕತ್ತಾಗಿ ಕಾಣಿಸ್ತಿದೆ. ಕರೆಕ್ಟ್ ಆಗಿದೆ. ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ. ನೀನು ಆಕ್ಚುಲಿ ಇತ್ತೀಚೆಗೆ ಮೇಕಪ್ ಚೆನ್ನಾಗಿ ಮಾಡ್ತೀಯ. ಮೊದಲಿಗಿಂತ. ಹ್ಯಾಪಿ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ. Bright and days are on their way. ಎಲ್ರಿಗೂ ನಮಸ್ಕಾರ. ತುಂಬ ದಿನದ ಮೇಲೆ ಬೆಂಗಳೂರಿಗೆ ಹೊರಡ್ತಾ ಇದ್ವಿ. ನಮ್ಮನೆಯವ್ರು ಮೊನ್ನೆ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಬಂದು ಕಾರ್ ಗಲೀಜಾಗಿದೆ. ವಾಶ್ ಮಾಡಿದ್ರು ನೋಡಿ. ಇವಾಗ ನೀರೆಲ್ಲ ಹಾಕಿ ಎಷ್ಟು ನೀಟಾಗಿ ವಾಶ್ ಮಾಡಿದ್ದಾರೆ ಕಾರ್ನ. ಮರ್ಯಾದೆ ಹೋಯ್ತು. ಕಾರ್ ತೋರಿಸಿದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಯೋಣ. ನೀನು ಫೋಟೋ ಶೂಟ್ ಮಾಡೋಣ. ಇಷ್ಟು ಮಟ್ಟಿಗೆ ಹೆಂಗೆ ಮಾಡಿಸ್ಕೊಬಂದ್ರೆ ಹೆಂಗೆ? ಏನಿಲ್ಲ, ನಿಲ್ಸ್ ಹಂಗೆ ಆಗೋದು. ನಿಲ್ಸಿದ್ರೆ ಹೋಗ್ತೀವಿ. ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡ್ಬಿಟ್ಟಿದ್ವಲ್ಲ, ಇಲ್ಲಿ ಹೂವಿಂದೆಲ್ಲ ಹಾಗೆ ಇದೆ. ಸ್ಯಾರಿ ಬಂದಿದೆ, ಹೊಸ ಸ್ಯಾರಿ. ಯೆಲ್ಲೋ ಕಲರ್, ಇದಕ್ಕೆ ಬ್ರೌನ್ ಕಲರ್ ಬಾರ್ಡರ್ ಬಂದಿದೆ. ನಮ್ಮೂರಲ್ಲಿ ಒಂದು ಮದುವೆ ಇದೆ, ಅವ್ರು ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಸೆಲೆಕ್ಟ್ ಬರುತ್ತೆ. ಚಿಕ್ಕ ಬುಟ್ಟ ಬ್ಲೌಸ್ ಪೀಸ್ ಬರುತ್ತೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ? ತುಂಬ ಚೆನ್ನಾಗಿದೆ. ಕಲರ್ ಮಾತ್ರ ಈ ಹೋಳಿಗೆ ಸಖತ್ ಕಲರ್ ಮಾತ್ರ ಇದೆ. ಅದು ನಾನು ಅಮ್ಮಂಗ ನಮ್ಮಮ್ಮ ನಡೀನಿ ಸೀದು ನಾವೇ ನೋಡಿಲ್ಲ. ಅಷ್ಟು ಬೇಗ ಅಮ್ಮ ತೆಗ್ದಿಟ್ಕೊಂಡೇ ಆಗ್ಬಿಡ್ತಂತೆ. ಇದು ಬ್ಲೌಸ್ ಪೀಸ್ ಬರುತ್ತೆ. ಈ ಥರ ಫುಲ್ ಸ್ಯಾರಿ ಈ ಥರ. ಸೆರಗು ಮಾತ್ರ ಈ ಥರ ಬರುತ್ತೆ. ಗ್ರೀನ್ ಒಂದು ಬರುತ್ತೆ ಸೆರಗಲ್ಲಿ. ತುಂಬ ಚೆನ್ನಾಗಿದೆ ನಾನು. ಸೊ ಇನ್ನೊಂದು ಯಾವ ಪ್ಯಾಟರ್ನ್ ಬಂದಿದೆ. ನಂಗೆ ಇಷ್ಟವಾದ ಸ್ಯಾರಿ ಒಂದು ವೆಯ್ಟ್ ಮಾಡ್ತಾ ಇದ್ದೆ. ಇದು ನೋಡಿ, ಇದು ಒಳ್ಳೆ ಕಲರ್. ಕೆಳಗೆ ಮಾತ್ರ ಈ ಥರ ಡಿಸೈನ್ ಬಂದಿರುತ್ತೆ. ಮೇಲೆ ಈ ಥರ ಚಿಕ್ಕ ಬಾರ್ಡ್ರ್ ಅಷ್ಟೇ, ಸಿಂಪಲ್ಗೆ. ಸೆರಗು ಈ ಥರ ಬರುತ್ತೆ. ಮತ್ತು ಬ್ಲೌಸ್ ಪೀಸ್ ಈ ಥರ ಬರುತ್ತೆ. ಚಿಕ್ಕ ಬುಟ್ಟ ಮದುವೆ ಅವ್ರದ್ದು ಇನ್ನೂ 1 ತಿಂಗಳಿದೆ. ಅಷ್ಟೊಳಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವು ಬೆಂಗಳೂರು ಹೋಗ್ತೀವಿ, ಅಮ್ಮನೇ ಎಲ್ಲ ತೋರಿಸ್ಕೊತಾರೆ. ಇದೊಂದು ಬಂದಿದೆ ನೋಡಿ ಅಂತ. ಫುಲ್ ಸ್ಯಾರಿ ಕೂಡ ಇದೇ ಥರ ಇದೆ. ಈಗ ಹೊಸ್ದಾಗಿ ಇವೆಲ್ಲ ನೋಡಿ, ಗಂಡ ಬೇರುಂಡ ಬಾರ್ಡ್ರದ್ದು ಸ್ಯಾರಿ ಬಂದಿದೆ. ಇದರಲ್ಲೂ ಅಷ್ಟೇ ಎಲ್ಲ ತುಂಬ ಕಲರ್ಸ್ ಇದೆ. ಬಟ್ ನನಗೆ ಇಷ್ಟ ಆಗಿರೋ ಕಲರ್ಸ್ ತರಿಸ್ಕೊಂಡಿದ್ದೀನಿ. ಇದು ತುಂಬ ಜನ ಲಾಸ್ಟ್ ಟೈಮ್ ಕೇಳ್ತಿದ್ರು ಅಕ್ಕ ವೇರ್ ಮಾಡಿದಾಗ. ಸೊ ಹಾಗಾಗಿ ಅದೇ ಕಲರಲ್ಲಿ ಗಂಡ ಬೇರುಂಡ ಬಾರ್ಡ್ರು ತರಿಸೋದು ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾನು ಜಾವ್ಯ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದ್ರ ಪ್ರೈಸೆಲ್ಲ ನೀವು ತಿಳ್ಕೊಬೋದು. ಓಕೆ, ಮತ್ತು ಇದು ನೋಡಿ, ಇದು ಈಗ ಮತ್ತೆ ತರಿಸಿದೆ. ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಇದರಲ್ಲೂ ನೋಡಿ ಗ್ರೀನ್ ಇದೆ, ಬ್ಲೂ ಇದೆ. ಹಾಗೆ ಮತ್ತು ಮಗ್ಗ ಸೀರೆ ತುಂಬ ಜನ ಕೇಳ್ತಾ ಇದ್ರಿ. ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಆವಾಗ ತಕ್ಷಣಕ್ಕಾದರೆ ಸಿಗುತ್ತೆ. 1 ದಿನ 2 ದಿನದಲ್ಲಿ. ನೀವು ಅದ್ರ 1 ವಾರ ಬಿಟ್ಟು ಮಾಡಿದ್ರು ಕೂಡ ಸಿಗಲ್ಲ. ಆ ಕಲರ್ ಈಗ ಮತ್ತೆ ಬರ್ತಾ ಇಲ್ಲ. ಮತ್ತೆ ಬರೋದು ತುಂಬ ಲೇಟ್ ಆಗುತ್ತೆ ಅಂದರು. ಪಾಪ ಅದನ್ನ ನಂಬಿ ತುಂಬ ಜನ ಕೆಲವರು 4-5 ಜನ ಅಮೌಂಟ್ ಬೇರೆ ಹಾಕಿದೆ. ಅವರು ಯಾರು ಅಂತ ಹೇಳ್ಬಿಟ್ಟು ನಮಗೆ ಹಾಯ್ ಅಂತ ಮೆಸೇಜ್ ಹಾಕಿ ಅಮೌಂಟ್ನ ರೀಫಂಡ್ ಮಾಡ್ತೀವಿ. ಇಲ್ಲಾಂದ್ರೆ ಅದರಲ್ಲಿ ಕಲರ್ಸ್ ಬೇರೆ ನೋಡ್ತೀವಿ ಅಂತ ಕೂಡ ನೋಡ್ಬೋದು. ಇದು ಬಟರ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ನನಗೆ ಇಷ್ಟವಾದ ಸ್ಯಾರಿ. ಇದು ತೋರ್ಸೋಕ್ಕೆ ನನಗೆ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲಿ ಸೇಲ್ ಆಗ್ಬಿಟ್ಟು ಮತ್ತು ನನಗೆ ಸಿಗಲ್ವೋ ಅಂತ ಹೇಳ್ಬಿಟ್ಟು. ಹಾಗೆ ಇದು ನೋಡಿ, ಈ ಗ್ರೀನಿಗೆ ಈ ಆರೆಂಜ್ ಕಲರ್ ನನಗೆ ವಿಲೇಜ್ ಲೈಫು ವಿಡಿಯೋ ಮಾಡುವಾಗ ಬೇಕಾಗುತ್ತೆ ಅಂತ ಅಂದ್ಕೊಂಡು ಒಳ್ಳೊಳ್ಳೆ ಕಲರ್ಸ್ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಈಗ ಸ್ವಲ್ಪ ಸ್ಟಾಕ್ಸ್ ಇದೆ ಅಷ್ಟೇ. ಬೇಕು ಅಂದರೆ ಇಷ್ಟರಲ್ಲಿ ಮಾತ್ರ ತೊಗೊಬೇಕಾಗುತ್ತೆ. ನಾವು ಮತ್ತೆ ತರಿಸೋದ್ರೊಳಗೆ ತುಂಬ ಟೈಮ್ ಹಿಡಿಯುತ್ತೆ. ಇದು ಹೊಸ್ದಾಗಿ ಬಂದಿರೋ ಸ್ಯಾರೀಸ್. ಇದನ್ನು ಕೂಡ ಓಪನ್ ಮಾಡಿಲ್ಲ ಇನ್ನೂ ನಾವು. ಇದರಲ್ಲಿ ತುಂಬ ಜನ ಕೇಳಿದ್ದೀನಿ ಕಲರ್ಸ್ನ. ಜಾವ್ಯ ಅಲಂಕಾರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ನೀವು ನೋಡ್ಬೋದು. ಆ್ಯಕ್ಚುಲಿ ಸ್ಯಾರಿಗಿಂತ ಎಲ್ಲರೂ ಡ್ರೆಸ್ಸಸ್ನ ಜಾಸ್ತಿ ಕೇಳ್ತಾ ಇದ್ದೀರಾ. ನಾವು ಫಸ್ಟ್ ಟೈಮ್ ಅಲ್ವಾ ಸ್ಯಾರಿ ಜೊತೆ ಅದೇ ಮಾಡಿದ್ದು. ಸೊ ಎಲ್ಲ ನಾವು ಕಡಿಮೆಯಲ್ಲಿ ತಗೊಬಿಟ್ಟು ಬಂದಿದ್ದು. ಸೊ ಈಗ ಅದೆಲ್ಲ ಖಾಲಿಯಾಗಿ ಈಗ ಮತ್ತೆ ಕೆಲವೊಂದನ್ನ ರೀಸ್ಟಾಕ್ ಮಾಡಿಸಿದ್ವಿ. ಬಟ್ ನಾವು ಹಳೆ ಏನು ವೀಡಿಯೋಸ್ ತೋರಿಸಿದ್ವಿ ಅದೆಲ್ಲ ಕೂಡ ಸಿಗಲಿಲ್ಲ ನಮಗೆ. ಅದರಲ್ಲಿ ಕೆಲವೊಂದು ಮಾತ್ರ ತರಿಸಿದ್ವಿ. ಸೊ ಇವೆಲ್ಲ ನೋಡಿ ಇವಾಗ ಮತ್ತೆ ತರಿಸುಂಟು. ತುಂಬ ಚೆನ್ನಾಗಿ ಸೇಲ್ ಆಗಿದೆ ಆ್ಯಕ್ಚುಲಿ ಇದು. ಸೊ ಹಾಗಾಗಿ ಇದು ಇದೆ. ಮತ್ತು ಇದು ನೋಡಿ, ಇದೆಲ್ಲ ಇನ್ಸ್ಟಾಗ್ರಾಮ್ ಇದೇನಿದೆ ಹಳೆ ವೀಡಿಯೋಸ್ಗಳು ಏನಿದೆ ಅದರಲ್ಲೇ ನಾವು ಪೀಸಸ್ ತರಿಸಿದ್ವಿ. ಇನ್ನೂ ಹೊಸದ ಇನ್ನು ನಾವು ಖುದ್ದಾಗಿ ಹೋಗಿ ತರಬೇಕು. ಹೊಸದಾಗಿ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಇವು ನೋಡಿರೋದಕ್ಕೆ ಆನ್ಲೈನಲ್ಲಿ ತರಿಸ್ಕೊಂಡು, ಇನ್ನು ನಾವು ಹೊಸದಾಗಿ ತಗೋಬೇಕು ಅಂದರೆ ನಾವು ಅಲ್ಲೇ ಖುದ್ದಾಗಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತಗೊಬಿಟ್ಟು ಬರಬೇಕು. ಬ್ಲೌಸ್ ಸ್ಟ್ರೆಚಬಲ್ ಬ್ಲೌಸಸ್ ಕೂಡ ಕೇಳ್ತಿದ್ರೆ ಅದು ಕೂಡ ಸೈಜಸ್ ಈಗ ಬಂದಿದೆ. ಎಲ್ಲ ಸೈಜಲ್ಲೂ ಕೂಡ ಇದೆ. ಎಲ್ಲಿಂದ XXLವರೆಗೂ ನೋಡಿ. ಇನ್ನೂ ಅಷ್ಟು ಓಪನೇ ಮಾಡಿಲ್ಲ. ಸೊ ಅದರಲ್ಲಿ ಕಲರ್ಸ್ ಈ ಸರಿ ತರಿಸಿದ್ವಿ. ಮೆರೂನ್ ಇದೆ, ಇದಿದೆ, ಮತ್ತು ಇನ್ಯಾವುದಾದ್ರು ಕಲರ್. ನಮಗೆ ಆ್ಯಕ್ಚುಲಿ ಜಾವ್ಯ ಅಲಂಕಾರ ಸ್ಟಾರ್ಟ್ ಮಾಡಿದ್ವಿ, ಟೈಮ್ ಆಗ್ತಿಲ್ಲ. ಸೊ ಇನ್ನು ನಮ್ಮಮ್ಮ ವಹಿಸ್ಕೊಳ್ತಿದ್ದಾರೆ ಎಲ್ಲನೂ. ಇವತ್ತಿಂದ ಅಮ್ಮನೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಇವಾಗ ನಾವು ಹಿಂಗೆ ಬಿಟ್ಟು ಬೆಂಗಳೂರು ಹೊರಟು. ಓಕೆ, ಬನ್ನಿ ಮತ್ತೆ ಬೆಂಗಳೂರಲ್ಲಿ ಸಿಗೋಣ. ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಹೇಳಿ ಹೊರಡ್ತಾ ಇದ್ವಿ. ಇಲ್ಲಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇದು ನನ್ನ ಮಗಳು ಬರ್ತ್ಡೇಗೆ ಹಾಕೊಳ್ಳೋಣ ಅಂತ ತಗೊಂಡಿದ್ದೆ. ಸಿಂಪಲ್ಲಾಗಿ ಇದಕ್ಕೆ ನಂಗೆ ಇದ್ರ ಸರ ಇಷ್ಟ ಇರಲಿಲ್ಲ ಮುಂಚೆ. ಇವತ್ತೇ ತಗೊಬಿಟ್ಟು ಬಂದಿದ್ದೀನಿ. ಇಷ್ಟ ಆಯಿತು.
ಹಾಗೆ ಇದಕ್ಕೆ ಮ್ಯಾಚ್ ಆಗೋವಂತ ಓಲೆನೂ ಕೂಡ ಇತ್ತು. ಈ ಫ್ರೀ ಏರ್ ಬಿಟ್ಟಾಗ ಈ ಕೂದಲಿಗೆ ಅದಕ್ಕೆ ಬ್ಲಾಕಿಗೆ ಕಾಣಿಸಲ್ಲ ಅಂತ ಹೇಳಿ ಈ ಗೋಲ್ಡ್ ಹಾಕೊಂಡಿದ್ದೆ. ಈ ಬಟ್ಟೆ ಮ್ಯಾಚಿಂಗ್ ಇತ್ತು, ಯಾವ್ದು ಹಾಕೊಳ್ಳಿ ಅಂತ ಗೊತ್ತಾಗ್ಲಿಲ್ಲ. ಇವನ್ನ ನೋಡಿ ಅಪ್ಪಾಜಿ. ನೋಡಿ ನಮ್ಮ ಅಮ್ಮನ ಎಷ್ಟು ಜನ ಇವನೇ ಬಿಂದಿ ಇಟ್ಕೊಂಡಿರೋದು. ಹೋಗೋಣ. ಹಾ, ಇವತ್ತು ಅಭಿಯಣ್ಣನ ಮಗಳದು 4 ವರ್ಷದ ಪಾಪದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳಿಗೆ ಕರ್ಕೊಂಡು, ಅದಕ್ಕೋಸ್ಕರ ನೆನ್ನೆ ಬಂದು ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದು ಇದು ಒಟ್ಟಿಗೆ ಆಗುತ್ತಲ್ಲ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ಹೋಗೋಣ, ಆಯ್ತಾ? ನಾನು ಇದು 2ನೇ ಸರಿ ಹಾಕಂತಿರೋದು ಈ ಶರ್ಟ್. ಹೌದಾ? ಹಾಕೇ ಇರಲಿಲ್ಲ ಈ ಶರ್ಟ್ ತಗೊಂಡು ಬಂದ್ಮೇಲೆ. ಯಾವತ್ತೂ ಹಾಕಿ ಶರ್ಟ್ ಚೆನ್ನಾಗಿದೆ, ಬಟ್ ಪ್ಯಾಂಟಿಗೆ ಓಕೆ ಮ್ಯಾಚ್ ಆಗ್ತದೆ. ಇರ್ಲಿ ಬಿಡಿ. ಈ ಶರ್ಟಿಗೆ ಜೀನ್ಸೇ ಹಾಕೋದು ಗೊತ್ತಿದೆ, ಫಾರ್ಮಲ್ಸ್ ಹಾಕಕ್ಕಾಗಲ್ಲ. ಓಕೆನಾ? ಇವನು ಎಲ್ಲಿ ತಗೊಂಡು ಹೋಗ್ತಿದೆ, ಎಲ್ಲದು ಇದೇ ತಗೊಂಡು ಹೊರಡ್ತಾ ಇದೆ. ನೀವು ಬರೋದಕ್ಕೆ ಲೇಟ್ ಅನ್ಕೊಂಡು ಕೈ ಕಟ್ಕೊಂಡು ನಿಂತ್ಕೋಬೇಕು, ಕೈ ಕಟ್ಕೋಬೇಕು. ಬನ್ನಿ ಎಷ್ಟು ಮಾತಾಡೋದು ಕಲಿತಿದ್ದೀನಿ ಗೊತ್ತಾ? ಅಂಗಡಿ ನೋಡಿ, ಶೂನ ಕಾರಲ್ಲೇ ಇಟ್ಬಿಟ್ಟಿದ್ದೀವಿ. ಅದಕ್ಕೆ ಚಪ್ಪಲ್ ಹಾಕು ಅಂತ. ಇದು ಇಟ್ಕೊಂಡು ನಿಂತ್ಕೊಬೇಕು. ಈಗ ಕೈ ಕಟ್ಕೋ. ಹಾಗೆ ಕೈ ಕಟ್ಕೋಬೇಕು. ಬಾಯ್ ಮುಚ್ಚಿಕೊಂಡು ಬೇಡ, ಆಮೇಲೆ ಇದನ್ನು ಮರ್ತ್ಕೊಂಡ್ಬಿಟ್ಟನು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಏ ಕರೆಕ್ಟ್ ಆಗಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ. ನೀನು ಆಕ್ಚುಲಿ ಇತ್ತೀಚೆಗೆ ಮೇಕಪ್ ಚೆನ್ನಾಗಿ ಮಾಡ್ತೀಯ ಮೊದಲಿಗಿಂತ. ಈ ಯಾರ್ದು ನಮ್ದೆಲ್ಲಿ ಕಾರು? ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ರೆ? ಅಲ್ಲೇ ಹೋಗೋದಿತ್ತಲ್ಲ. ಯಾವ ಲಿಫ್ಟಲ್ಲಿ ಬರ್ತಾರೆ? ಪ್ಯಾಸೆಂಜರ್ ಲಿಫ್ಟ್ ಅದು, ಸರ್ವಿಸ್ ಲಿಫ್ಟ್ ಅದು. ನನ್ನ ಮಕ್ಕಳು ಚಪ್ಪಲೆಲ್ಲ ಹರಡ್ತಾನೆ ಮನೆ ಮುಂದೆ. ಅಪ್ಪ ಮಕ್ಕಳು ಕ್ಲೀನಾಗಿ ಬಿಡಬೇಕು. ಇಷ್ಟಗ್ಲ ಜಾಗದಲ್ಲಿ ಇರಲ್ಲ, ಎಲ್ಲ ಕಡೆ ಹರಡುತ್ತೆ. ಹಾಗಾಗಿ ಚಪ್ಪಲ್ ನನ್ನ ಕಾರಲ್ಲಿ ಬಿಡ್ತೀನಿ. ಬರೀ ಒಟ್ಟ ಅಂತಾನೆ ಅಯ್ಯೋ, ಒಂದು 5 ನಿಮಿಷ ಸುಮ್ಮನಿರಕ ತಲೆನ ಫುಲ್ ಹೈಜಾಕ್. ಡಿಶಮ್ ಮಾಡು. ಡಿಶಮ್ ಇವತ್ತು ಹ್ಯಾಪಿ ಬರ್ತ್ಡೇ ಮಗ್ನೆ. ಹ್ಯಾಪಿ ಬರ್ತ್ಡೇ ಟು ಯು. ಹೋಗ್ತಾ ಇದೀವಿ. ಸರಿ ಬನ್ನಿ ಹೋಗೋಣ. ಇಲ್ಲೇ ನಿಂತ್ಕೋಬೇಕು, ಇಲ್ಲಿ ನಿಂತ್ಕೋಬೇಕು. ಬರ್ತಾರೆ ಡ್ಯಾಡಿ. ಹಿಂದೆ ಬನ್ನಿ. ಹಾಯ್ ನೋಡ್ರಿ, ನಮಸ್ಕಾರ. ನೋಡ್ರಿ, ನಮಸ್ಕಾರ. ಹ್ಯಾಪಿ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ. ಮತ್ತೆ ಹೇಗಿದ್ದೀರಾ? ನಿಂದು ಕೂಡ ಮಗಳು ಬಂದಿಲ್ಲ? ಇಲ್ಲ, ಮಗಳು ಇದಕ್ಕೆ ಹೋಗುಂಟು. Chasing sunsets in the sky, won't let these moments pass us by. Take my hand, don't be afraid. In the brighter days are on their way. ಇಲ್ಲಿ ನಿಂದು. ಬರ್ತ್ಡೇ ಪಾರ್ಟಿ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ಅವರೇ ಪಾಪ ಒಂದು 2-3 ಅವರ್ಸಿಂದ ಕೂತಿ ಮಾಡಿದ್ದಂತೆ. ಹಾಗೆ ಮಕ್ಕಳಿಗೆ ಅಂತ ಹೇಳಿ ರಿಟರ್ನ್ ಗಿಫ್ಟ್ಸ್ ಕೂಡ ಪ್ಯಾಕ್ ಅವರೇ ಚೆನ್ನಾಗಿ ಮಾಡಿದರು. ಏನೋ ಒಂಥರ ತುಂಬಾ ಖುಷಿ ಆಯಿತು. ಅಡುಗೆ ಎಲ್ಲ ಅಭಿ ಅಣ್ಣವ್ರ ತಂದೆನೇ ಮಾಡಿದ್ದು. ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಮಾಡ್ತಾರೆ. ಹಾಗೆ ಪಲಾವ್, ನನಗೆ ರೈಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ಪಲಾವ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ವೆಜ್ ಅವ್ರಿಗೆ ಅಂತ ಹೇಳಿಬಿಟ್ಟು ಎಣ್ಗಾಯಿ ಗೊಜ್ಜು ಮಾಡಿದರು ಪಲಾವ್ಗೆ. ನಾನ್ ವೆಜ್ಜಲ್ಲಿ ಚಿಕನ್ ಕಬಾಬ್, ಚಿಕನ್ ಗ್ರೇವಿ ಮಾಡಿದರು, ಜಾಮೂನ್ ಮಾಡಿದರು, ತುಂಬಾ ಎಲ್ಲ ಚೆನ್ನಾಗಿತ್ತು. ರಸಮ್ ಇತ್ತು. Brighter days are on their way. Forever's how long they'll stay. Brighter days are on their way.
ಹಾಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಅಭಿಯಣ್ಣ ಸಾಂಗ್ ಹಾಕಿದ್ರು. ಹಾಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ನನಗೂ ಕೂಡ ಖುಷಿ ಆಯಿತು. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಪಾರ್ಸೆಲ್ ಕೂಡ ಕಳಿಸಿದ್ರು ನನಗೆ. ಅದೇ 2 ದಿನ ಆಯಿತು. ಹಾಗೆ ಹೊರಡೋಣ ಅಂತ ಹೊರಟ್ವಿ. ನಮ್ಮ ಮಗನ ಹುಡುಕ್ತಾ ಇದೀವಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಎಲ್ಲೋ ಕಳೆದೋಗ್ಬಿಟ್ಟು ಎಲ್ಲರೂ ಕೆಳಗೆ ಇಳಿದೋದ್ನ ಅಂತ ಹುಡ್ಕಾಡಿ ರೂಮ್ ಒಳಗೆ ಹೋಗಿ ನೋಡ್ತೀವಿ. ಅಭಿಲಾಷ್ ಮಗಳು ಇವನು ಇಬ್ಬರು ಸೇರ್ಕೊಂಡು ರೂಮ್ನ ಕುಲ್ಗೇಡ್ಸಿಟ್ಬಿಟ್ಟವ್ರೆ. ಮನೆ ಪಾರ್ಟಿ ಇಟ್ಕೊಂಡ್ರಿ ಹಿಂಗೆ ನೀವು ಕ್ಲೀನ್ ಮಾಡಕ್ಕೆ ಇನ್ನೊಂದಿನ ಬೇಕು ನಿಮ್ಗೆ. ಈಗ ಅಪ್ಪಾಜಿ ಒಳ್ಳೆ ರೂಮ್ ಅಲ್ಲ. ಹಾಂ, ಅಭಿಲಾಷ್ ಮತ್ತು ಅವ್ರ ವೈಫು ಇಬ್ಬರು ವರ್ಕ್ ಮಾಡೋದ್ರಿಂದ ಮಗಳಿಗೆ ಅಂತಲೇ ಒಂದು ರೂಮ್ನ ಫುಲ್ಲು ಸೆಟಪ್ ಮಾಡಿಬಿಟ್ಟಿದ್ದಾರೆ. ಅದಂತೂ ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಖತ್ತಾಗಿದೆ ಇದು ರೂಮು. ಆರೋಹಿದು ಮೊದಲನೇ ವರ್ಷದ ಬರ್ತಡೆಗೆ ನಾವು ಬಂದಿದ್ವಿ. ಅದಾದ್ಮೇಲೆ ಈಗ 4ನೇ ವರ್ಷದ ಬರ್ತಡೆಗೆ ಬಂದಿದ್ದು. ಈಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇಷ್ಟೊತ್ತೈತೆ ಆ್ಯಕ್ಚುಲಿ ಬರೋದು. ಇಲ್ಲಿಂದ ಅಲ್ಲಿಗೆ 3/4 ಗಂಟೆ ಜರ್ನಿ ಆಗುತ್ತೆ. ಹೋಗೋಕೆ 3/4 ಗಂಟೆ, ಬರೋಕ್ಕೆ 3/4 ಗಂಟೆ. ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡ್ಬಂದು ತುಂಬಾ ಚೆನ್ನಾಗಿತ್ತು. ಅವರೆಲ್ಲ ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ರು. ನಮ್ಮ ಮನೆಯವರು ಅಷ್ಟೇ. ನನ್ನ ಮಗನೂ ಹೆಂಗೆ ಕುಣಿತಾ ಇದ್ದಾಗತ್ತೆ ಹಾಗೆ ನೋಡಿ ಪಾಪ ಪಾರ್ಸೆಲ್ ಕೊಟ್ಟು ಕಳಿಸಿದ್ದಾರೆ. ಅಕ್ಕ ನಾಳೆ ಏನು ಮಾಡ್ಕೊಂಬಿಡಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ಜಾಮೂನು ತಿನ್ನೋಕ್ಕಾಗಲಿಲ್ಲ. ಇಲ್ಲಿ ಜಾಮೂನು ಎಲ್ಲರೂ ಡ್ಯಾಡಿನೇ ಮಾಡಿದ್ದು, ಅಂದರೆ ಅಭಿಯಣ್ಣವ್ರ ಡ್ಯಾಡಿ. ತುಂಬಾ ಚೆನ್ನಾಗಿದೆ. ಚಿಕನ್ ಗ್ರೇವಿ, ಕಬಾಬು, ನಂಗೆ ಇಷ್ಟ ಅಂತ ಪಲಾವು ಎಲ್ಲ ಆ್ಯಕ್ಚುಲಿ ಮಕ್ಳಿಗೆ ಅವರೇ ಈ ಥರ ಮಾಡಿ ಇಟ್ಟಿದ್ರು. ಚೆನ್ನಾಗಿತ್ತು. ನಮ್ಮ ಚಿಕ್ಕವ್ಗೆ ಒಂದು ಕೊಡಬೇಕಂತೆ, ನನ್ನ ಮಗಳಿಗೆ ಒಂದು ಕೊಡಬೇಕಂತೆ. ಇದು ನನ್ನ ಮಗನಿಗೆ. ಅಂದರೆ ತುಂಬ ಚಾಕ್ಲೇಟು, ಇಷ್ಟು ಚಾಕ್ಲೇಟ್ ಹಾಕಿ ಪ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿದೆ. ಮಕ್ಕಳಿಗೆ ಇವೇ ಅಲ್ವ ಇಷ್ಟ ಆಗೋದು. ನಮ್ಮನೆ ನನ್ನ ಮಗಳಿಗೆ ಇದು ಚೆನ್ನಾಗಿದೆ. ಟ್ರೈನ್ ಇನ್ನೊಂದ್ರಿಲ್ಲ ಯಾವುದಿದೆ ನೋಡ್ರಿ. ನಮ್ಮ ಚಿಕ್ಕವ ಓಪನ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಮ್ಮ ಮಕ್ಳಿಗಿಂತ ಹೆಚ್ಚು. ಓ ಇದರಲ್ಲಿ ಏನೋ ಈ ಥರ ಇದೆ. ಇದು ಅದೇ ಚಾಕ್ಲೇಟ್ಸ್. ಇದೆಲ್ಲ ಕಲರಿಗೆ ತಗೋತೀನಿ. ಮಂಚೆಲ್ಲ ನಾನೇ ಮುಗಿಸ್ತೀನಿ. ಇಂಥ ಮಂಚೆಲ್ಲ ಇಷ್ಟ. ಈ ಥರ ಇಂಥವು ಇಷ್ಟ. 5 ಸ್ಟಾರ್ ವಿಭೂತಿ ಗಟ್ಟಿರಂಗೈತಿ. ಇದಾ? ಅಲ್ಲ, ಇಂಥದ್ದೇ. ಇದರಲ್ಲಿ ಯಾವ ಕಲರ್ ಬಂದಿರ್ಬೋದು? ಪಿಂಕಾ? ನೋಡೋಣ. ಇದು ನನ್ನ ಮಗಂದು, ಇದು ಚಿಕ್ಕವಂಗೆ ಮತ್ತು ನನ್ನ ಮಗಳಿಗೆ. ನಮ್ಮ ಚುಪ್ಪಿ ಇಲ್ಲ. ಓ ಪರ್ಪಲ್. ಸದ್ಯ ನಮ್ಮನೆ 2 ಹೆಣ್ಮಕ್ಳು ಜಗಳ ಮಾಡಬಾರ್ದು ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕೀ ಬಂಚ್. ನನ್ನ ಮಕ್ಳಿಗೆ ಕೀ ಬಂಚ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಕ್ಕಳಿಗೆ ಇದು ಆಟ ಆಡೋಂಥದ್ದು. ಹಿಂಗೆ ರೊಟೇಟ್ ಆಗುತ್ತಲ್ಲ, ಅದು ಚೆನ್ನಾಗಿದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.